ಅವ್ರಿಗೆ ಆ್ಯಕ್ಚುಲಿ ಊಟ ಇಲ್ಲ ಏನಿಲ್ಲ, ಅಲ್ಲಿ ಚರ್ಚಲ್ಲಿ ಏನು ಬರುತ್ತೋ ಅದ್ರಲ್ಲಿ ಊಟ ಅಷ್ಟೇ. ನಾನು ಏನು ಮಾಡಿದೆ, ಕರೆಕ್ಟಾಗಿ ಯೋಚನೆ ಊಟ ನಮಗೆ ಸಿಗದವರು ಚಿಂತೆ ಇಲ್ಲ, ಅನಾಥ ಮಕ್ಕಳಿಗೆ ಊಟ ಸಿಗಬೇಕು ಅನ್ನೋ ಕಾರಣಕ್ಕೆ ಏನು ಮಾಡಿದೆ, ರೂಲ್ ಪಾಸ್ ಮಾಡಿದೆ ನಾನು. ಯಾರು ಒಂದೇ ಒಂದು ಚಪಾತಿ ಆಗಲಿ ಒಂದು ತುತ್ತು ಊಟ ಆಗಲಿ ಯಾವುದೇ ಹದ್ದುಗಳಿಗೆ ಹಾಕ್ಬಾರ್ದು. ನಾವು ತಟ್ಟೆ ತರ್ತೀವಿ, ಎಲ್ಲರೂ ನಿಮ್ದೇನಿದೆ ಒಂದು ತುತ್ತು ಕಂಪಲ್ಸರಿ ಎಲ್ಲ ಸ್ಟೂಡೆಂಟ್ಸು ಆ ತಟ್ಟೆಗೆ ಊಟ ಹಾಕ್ಬೇಕು ಅಂತ ರೂಲ್ ಮಾಡಿಬಿಟ್ಟೆ ನಾನು. ಏನು ಮಾಡಿದ್ರು, ಊಟಕ್ಕೆ ಬಿಟ್ಟ ತಕ್ಷಣ ನಾವೆಲ್ಲ ತಟ್ಟೆಗೋದು ಒಂದು 20 ಜನ, 20-25 ಜನ ತಟ್ಟೆಗಳು, ದೊಡ್ಡ ದೊಡ್ಡ ತಟ್ಟೆಗಳು ತೊಗೊಂಡು ಎಲ್ಲ ಸ್ಟೂಡೆಂಟ್ಸ್ ಹತ್ರ ಹಿಂಗೆ ಹೋಗೋದು. ಅವ್ರಿಗೆ ಒಂದು ಇಡಿ ಹಾಕ್ಬೇಕೋ ಇಲ್ಲ ಒಂದು ಚಪಾತಿ ಹಾಕ್ಬೇಕೋ ಏನೋ ಒಂದು ಹಾಕ್ಲೇಬೇಕು. ಏನಮ್ಮ ಫುಲ್ ಆಗ್ಬಿಡ್ದು ಊಟ, ಎಷ್ಟು ಊಟ. ಅದನ್ನು ಹಂಗೇ ತೊಗೊಂಡೋಗಿ ನಮ್ಮ ಕಾನ್ವೆಂಟಲ್ಲಿ ಅನಾಥ ಮಕ್ಕಳು ಇರ್ತಿರಲ್ಲ, ಅಲ್ಲಿ ಹೋಗ್ಬೇಕಾದ್ರೆ ನಾನು ಸ್ವಲ್ಪ ದೇಬ್ಕೊಂಡು ತಿಂತಾ ಇದ್ವಿ. ಆ ಪ್ರಶ್ನೆ ಯಾಕಂದ್ರೆ ಅದೇ ತಾನೇ ಊಟ. ಇವಾಗ ಮಧ್ಯದಲ್ಲಿ ಕ್ಲೀನಾಗಿ ನಮ್ಮ ಊಟನೇ ತುಂಬಿಸ್ಕೊಂತ ಇದ್ವಿ, ಹೊಟ್ಟೆನ ತುಂಬಿಸ್ಕೊಂಡು ಆ ಮಕ್ಕಳಿಗೂ ಊಟ ತೊಗೊಂಡೋಗಿ ಕೊಡ್ತಾ ಇದ್ವಿ. ಇದು ನಮ್ಮ ಸ್ಕೂಲ್ ಡೇಸಲ್ಲಿ ಆಗಿದ್ದು. ರೈಟ್. ಬೇರೆ ನೆನಪುಗಳಿದೆ ನಿಮ್ಮ ಸ್ಕೂಲ್ ಡೇಸಲ್ಲಿ ದೇವು? ಇವ್ರು ಲವಿಂಗ್ ಟೈಮಲ್ಲಿ ನನ್ನ ಮಗ 3rd ಸ್ಟ್ಯಾಂಡರ್ಡು, ಅವ್ನು ಯಾವಾಗಲೂ ಸಾಧು ಜೊತೆಲೇ ಇರೋರು. ಸಮ್ಮರ್ ಟೈಮ್ ಆದ ತಕ್ಷಣ ಸಾಧು ಅಂಕಲ್ ಮನೆಗೆ ಹೋಗ್ಬಿಡ್ತೀನಿ. ಇವ್ರು ಬ್ಯಾಚುಲರ್ ರೂಮ್. ಇವ್ರು ಸಾಧು ಅಂತ ಎಂತವ್ರು, ಇವಾಗ ನನ್ನ ಮಗನ ಹತ್ರ ಅಳೋದು, ನೋಡೋ ಸೈಲೆಂಟ್ ಆಂಟಿ ಸಿಕ್ಕಿಲ್ಲ ಅಂತ. ನಮ್ಮ ಹತ್ರ ಹೇಳಿದ್ರೆ ಅದು ಓಕೆ, ಆ ಹುಡುಗನ ಹತ್ರ ಹೇಳ್ತಾ ಇರೋದು ಸಾಧು ತಾನೆ. ಸಾಧು ಇನ್ನೊಂದು ತರಲೇ ಇದೆ. ಇಬ್ರು ಮಾತಾಡ್ತಾ ಕೂತಿರುವಾಗ ನನ್ನ ಮಗ ಅಂಕಲ್ ಕರೆಂಟ್ ಹೋಯ್ತು ಅಂತ. ಈಸಿ ಕಣಜೋ, ಈಸಿ. ಏನಂದ್ರೆ ಒಂದು 10 ರೂಪಾಯಿ ಕೊಡ್ತೀನಿ, ಅಂಗಡಿಲಿ ಒಂದು ಅರ್ಧ kg ಕರೆಂಟ್ ತಗೊಂಡು ಬರೋಣ, ಅವ್ನು ತಗೊಂಡೋಗಿದ್ದಾನೆ. ಈಗ ಅವಾಗಿಂದ ಸಾಫ್ಟ್ ಆಗಿದ್ರು ಬರೀ ತರಲೆಗಳೇ. ನಮ್ಮ ಜೀವನನೇ ತರಲೆಯಲ್ಲಿ ಬಂತ ತರಲೆ ಸರ್, ಅದು ಏನು ಮಾಡೋಕ್ಕಾಗಲ್ಲ. ಸೋ ನೈಸ್, ಥ್ಯಾಂಕ್ ಯು ದೇವು. ಬನ್ನಿ ಕೂತ್ಕೊಳ್ಳಿ, ಇನ್ನು ಮಾತುಕತೆ ಮುಂದುವರ್ಸೋಣ. ನಮ್ಮ ಕಸ್ತೂರಿ ಶಂಕರ್ ಅವರು ವಾದ್ಯಗೋಷ್ಠಿ ಅರುಣ ಮ್ಯೂಸಿಕಲ್ಸ್ ಅಂತ ಅವ್ರ ಅಂಗಡಿಲಿ ನಾನು ಕೆಲಸ ಮಾಡ್ತಿದ್ದೆ. ಇದಕ್ಕೂ ನಮ್ಮ ಅಣ್ಣನೇ ಕಾರಣ. ನಮ್ಮ ಮನೇಲಿ ನಾವು ಕಷ್ಟ ಅದು ಇದು ಇರೋದ್ರಿಂದ ನಮ್ಮ ಮನೆಯಲ್ಲಿ ಅಂಗಡಿಗೆ ಕೆಲಸಕ್ಕೆ ಸೇರಿಸ್ತಾನೆ ನಾನು. ಏನು ಕೆಲಸ ನಿಮ್ಮದಲ್ಲಿ? ಬೆಳಿಗ್ಗೆ ಬಂದು ಅಂಗಡಿ ಓಪನ್ ಮಾಡೋದು, ಕಸ ಗುಡಿಸೋದು, ಇಲ್ಲ ಗ್ಲಾಸ್ ಗೀಸ್ ಒರೆಸೋದು. ಸೊ ಹೀಗಾಗಿ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ ಬಗ್ಗೆ ನನಗೆ ಇಂಟ್ರೆಸ್ಟ್ ಶುರು ಆಯಿತು. ವೀಣೆ ಮೇಳ ಕಟ್ತಿದ್ದೆ ನಾನು. ಅಷ್ಟು ನನಗೆ ಮ್ಯೂಸಿಕಲ್ಲಿ ಆ ಅಂಗಡಿಯಲ್ಲಿ ಪರಿಚಯ. ಅವ್ರ ಜೊತೆನೆ ಅವ್ರ ಮನೇಲಿ 10 ವರ್ಷ ಅವ್ರ ಮಗನಾಗಿದ್ದೆ ನಾನು. ಸೊ ಅಲ್ಲೇ ಕಲಿತಾ ಇದ್ದೆ, ಸ್ಕೂಲು ಹೋಗ್ತಿದ್ದೆ. ನಮ್ಮ ಅಂಗಡಿಯಲ್ಲಿ ನನಗೆ ಮಧ್ಯಾಹ್ನ ಊಟಕ್ಕೆ 2 ರೂಪಾಯಿ ಕೊಡೋರು. 2 ರೂಪಾಯಿಲಿ 1 ರೂಪಾಯಿ 75 ಪೈಸಾ ಒಂದು ಅನ್ನ ಸಾಂಬಾರು ಗಾಂಧಿ ಬಜಾರಲ್ಲಿ. ನೀವೇನೇ ತೊಗೊಂಡ್ರು ಅಷ್ಟೇ, ಅದು ಕಡಿಮೆ. ಒಂದು ಮೊಸರನ್ನ ತೊಗೊಂಡ್ರೆ 1.75 ಕಾಲು 25 ಪೈಸೆ ಉಳಿಯೋದು. ಇಂಥ ಪರಿಸ್ಥಿತಿಯಲ್ಲಿ ನಾನು ಸ್ಕೂಲ್ಗೆ ಹೋಗಿ ಕಷ್ಟ ಆಗ್ತಿತ್ತು. ಆವಾಗಲಿಂದನೇ ದುಡಿಬೇಕು ಅನ್ನೋದು ತಲೆಗೆ ಬಂದ್ಬಿಡ್ತು. ಮ್ಯೂಸಿಕಲ್ಲಿ ತುಂಬ ಆಸಕ್ತಿ ಜಾಸ್ತಿ ಆಗೋಯ್ತು. ನಂಬರ್ 1 ಕೀಬೋರ್ಡ್ ಪ್ಲೇಯರ್ ಆಗಬೇಕು, ದೊಡ್ಡ ಮಟ್ಟಕ್ಕೆ ನಾನು ನುಡಿಸ್ಬೇಕು ಅನ್ನೋದು ತಲೆಗೆ ಬಂದ್ಬಿಡ್ತು ನನಗೆ. ಸೊ ಆರ್ಕೆಸ್ಟ್ರಾಗಳಲ್ಲಿ ಸೇರಿಕೊಂಡಾಗ ನಾನು ಅಲ್ಲಿ ಕಲಿಬೋದು ಅನ್ನೋ ಒಂದು ಆಸೆ ಇತ್ತು. ಅದಕ್ಕೆ ಏನು ಮಾಡಿದೆ, ನಾನು ಸ್ಕೂಲ್ನ ಬಿಟ್ಟೆ. ಈ ಥರ ಮಾಡ್ಬಿಟ್ಟು ಮಾತಾಡೋಕ್ಕೆ ಆಗಲ್ಲ ಸರ್, ಗಂಟ್ಲಲ್ಲಿ ಹಿಡ್ಕೊಂಡ್ಬಿಡುತ್ತೆ. ಅಂದರೆ ಕಷ್ಟ ಅಂದರೆ ಊಟಕ್ಕೆ ಇರಲಿಲ್ಲ ಅಂತ ಏನಿಲ್ಲ ಸರ್. ನಮ್ಮ ತಂದೆ ತಾಯಿ ಕೆಲಸ ಮಾಡೋರು ನಮ್ಮನ್ನು ಸಾಕಿದ್ದಾರೆ. ಆದರೆ ಇನ್ನೊಂದು ಏನೋ ಒಂದು ಇದೆಯಲ್ಲ, ಒಳಗೆ ಒಂದು ಹಿಂಗೆ ಆಗಬೇಕು ಅನ್ನೋದು ಇದೆಯಲ್ಲ, ಅದನ್ನು ರೀಚ್ ಮಾಡೋದು ಯಾವಾಗ, ಹೆಂಗೆ? ಅದಕ್ಕೆ ನಮ್ಮ ತಂಗಿ ಹೇಳಿದ್ದು, ಇವಾಗ ಪ್ರತಿಯೊಂದು ಲಿಸ್ಟ್ ನಾನು ತರ್ತಾ ಇದೆ ಸರ್. ಅದನ್ನ ಹೊಟ್ಟೆ ಊಟ ಇದೆಯಲ್ಲ, ಗಡಿಯಾರ ಬೇಕು, ಗಡಿಯಾರ ಬರಬೇಕಷ್ಟೇ. ನಮ್ಮ ತಂಗಿ ಪ್ರೀತಿ ಬಗ್ಗೆ ನಾನು ಏನು ಮಾತಾಡಲ್ಲ ಸರ್, ಯಾಕೆಂದರೆ ಅವಳನ್ನ ಬೆಳೆಸ್ತವನೇ ನಾನು. ಬಟ್ ಇವತ್ತು ಇಂಡಿವಿಜುವಲ್ ಆಗಿ ಶಿ ಈಸ್ ಅ ವೆರಿ ವೆರಿ ಗುಡ್ ಸಿಂಗರ್. ಎಲ್ಲರ ಈಶ್ವರಿ ವಾಯ್ಸ್ ಅಂದರೆ ಇವತ್ತು ಅವಳನ್ನ ಬೀಟ್ ಮಾಡೋದಕ್ಕೆ ಯಾರೂ ಇಲ್ಲ ಅಂತ. ಒಂದು ಹೆಣ್ಮಗು ಆಗಿ ಅವಳೇ ಒಂದು ದೊಡ್ಡ ಆರ್ಕೆಸ್ಟ್ರಾನ ಫಾರ್ಮ್ ಮಾಡಿಕೊಂಡು ಈಗ ನಂಬರ್ 1 ಸಿಂಗರ್ ಅಂಡ್ ಒಳ್ಳೆ ಆರ್ಕೆಸ್ಟ್ರಾನ ಇಟ್ಕೊಂಡು ಬೆಳೆದಂಥ ಎಲ್ಲರಿಗೂ ಇವಾಗ ನನ್ನ ತಂಗಿ ಅಂತ ನಾನು ಹೇಳ್ತಾ ಇಲ್ಲ, ನಂತರನೇ ಅವ್ರಿಗೆ ಎಲ್ಲರಿಗೂ ಒಂದು ಫೈರ್ ಇತ್ತು. ನನಗಾಗಲಿ ನಮ್ಮ ತಂಗಿಗಾಗಲಿ ನನ್ನ ಅಷ್ಟು ಪ್ರೀತಿಸೋದ್ರಿಂದನೇ ನಾನು ತಂದೆ ಆಗಿ ಕೇಳ್ತಾ ಇದ್ದೆ ನನ್ನ. ಆ್ಯಂಡ್ ನಿಮ್ಮ ಅಣ್ಣ ಲಯೇಂದ್ರ ಅವ್ರ ಬಗ್ಗೆ? ನಮ್ಮನ್ನು ಸಾಕಿದವ್ರು ನಮ್ಮ ಅಣ್ಣನೇ ಸರ್. ಮುಂಚೆಲ್ಲ ಅವರು 50 ರೂಪಾಯಿ ದುಡ್ದು ಕೂಡ ಹಂಗೆ ತಂದ್ರು ನಮ್ಮ ಅಣ್ಣ ನಮ್ಮ ತಾಯಿ ತಂದೆ ಕೈಲಿ ಕೊಡ್ತಾ ಇದ್ದೆ. ನನ್ನನ್ನು ಕೂಸು ಮರಿ ಹೊತ್ಕೊಂಡೋಗಿ ಪಿಕ್ಚರ್ ತೋರಿಸ್ತಾ ಇದ್ದೆ. ಅಂದರೆ ಟೆಂಟ್ಗಳಲ್ಲಿ, ಯಾಕಂದ್ರೆ 50 ಪೈಸಾ ಮಾತ್ರ ಇರೋದು ಟೆಂಟಲ್ಲಿ. ಇವಾಗ ಒಬ್ಬರಿಗೆ 50 ಪೈಸಾ. ಸೊ ನಾನು ಏನು ಮಾಡಿದ್ರೆ ಕೂಸು ಮರಿ ಹೊತ್ಕೊಂಡ್ಬಿಡೋನು. ನನ್ನ ತುಂಬ ದೂರದಿಂದ ಒಂದು 5-6 ಕಿಲೋಮೀಟ್ರಿಂದ ಹೊತ್ಕೊಂಡೇ ಹೋಗೋನು. ಅಲ್ಲಿ ಹೋಗಿ ಟಿಕೆಟ್ ಕೌಂಟ್ರಲ್ಲಿ ಕೇಳ್ತಾರಲ್ಲ, ಇಬ್ಬರಿದ್ದೀರ 1 ರೂಪಾಯಿ ಕೊಡು ಸರ್, ಮರ್ಬಿಟ್ಟು ಒಂದು ಸರ್ ಚಿಕ್ಕವನು ಅವನೇನು ಪಿಕ್ಚರ್ ನೋಡಲ್ಲ ಅಂದಾಗ, ಸೊ ಕೊಡಪ್ಪ ಅಂತ 50 ಪೈಸೆ ತೊಗೊಂಡು ಒಳಗೆ ಬಿಟ್ಬಿಡೋರು. ಒಳಗೆ ಹೋದ್ಮೇಲೆ ನನಗೆ ಎದ್ದು ಬಿಡೋದು ನಾವು. ಸೊ ಈ ಥರ ಬರೀ ಅದಂತಲ್ಲ, ಪ್ರತಿಯೊಂದು ಊಟದಲ್ಲಾಗಲಿ ನನ್ನ ಕೆಲಸದಲ್ಲಾಗಲಿ ಇಷ್ಟು ಮಟ್ಟಿಗೆ ನಾನು ಮೇಲೆ ಬರ್ತೀನಿ ಅಂದರೆ ಆ ರೂಟು ತೋರಿಸ್ಕೊಟ್ಟಿದ್ದು ನಮ್ಮ ಅಣ್ಣನೇ. ಬಹಳ ಒಳ್ಳೆ ಮಾತುಗಳನ್ನ ಕೇಳಿದೆ ನಿಮ್ಮ ಬಾಯಿಂದ. ಸೋ ಸ್ವೀಟ್. ಮುಂದುವರಿಸಿ. ಸಾಧುವಣ್ಣ ಮಾತಾಡ್ಬಿಟ್ಟು ಅಳು, ಇಲ್ಲ ಹತ್ಬಿಟ್ಟು ಮಾತಾಡು.
ಸಾಧೋಣ ನನಗೆ ಜ್ಞಾನ ಬಂದಾಗಿಂದ ಅವರು ಕೀಬೋರ್ಡ್ ಪ್ಲೇಯರ್ ಆಗೋಗಿದ್ರು. ಎಲ್ಲ ಪ್ರೋಗ್ರಾಮ್ನಲ್ಲೂ ತುಂಬ ಚೆನ್ನಾಗಿ ನುಡಿಸ್ತಾಯಿದ್ರು. ಮನೆಗೆ ಎಲ್ಲ ಆರ್ಟಿಸ್ಟ್ ಬರ್ತಾಯಿದ್ರು ಸರ್. ನನಗೆ ಸ್ಕೂಲ್ಗೆಲ್ಲ ಅವರೆಲ್ಲ ಡ್ರಾಪ್ ಮಾಡ್ತಾಯಿದ್ರು. ಆದರೆ ಸಾಧೋಣ ಎಲ್ಲೇ ಹೋದ್ರೂ ಒಂದು ಬಂಚ್ ಆಫ್ ತಿಂಡಿಗಳು ತಂದು ಕೊಟ್ಬಿಟ್ಟೆ ಅದು ಏನೇ ಬ್ಯುಸಿ ಇದ್ರೂ ಹೋಗ್ತಾಯಿದ್ರು. ಅಂದರೆ ನಮ್ಮ ಅಣ್ಣನಿಂದ ನಾವು 5 ಸ್ಟಾರು 7 ಸ್ಟಾರು ಅಲ್ಲೆಲ್ಲ ಇರ್ತೀವಿ ಸರ್ ಲಕ್ಸುರಿಯಾಗಿ. ಇಲ್ಲಾಂದರೆ ನಾವು ಈಚೆಯಿಂದ ನೋಡಬೇಕು. ನಮ್ಮ ಅಣ್ಣನಿಂದ ನಾನು ಎಲ್ಲ ಲಕ್ಸುರಿ ಆಗಿದ್ದೀನಿ. ರೈಟ್. ಅಂಡ್ ಲಯೇಂದ್ರ ಅವರೇ, ಸಾಧು ಅವರು ಮ್ಯೂಸಿಕ್ ಇಂಡಸ್ಟ್ರಿಗೆ ಬರಕ್ಕೆ ಮುಖ್ಯವಾದ ಕಾರಣ ನೀವು ಅಂತ ಹೇಳ್ತಾ ಇದ್ರು. ಚಿಕ್ಕ ವಯಸ್ಸಿಂದನೂ ನಾವಿಬ್ಬರು ಅಣ್ಣ ತಮ್ಮ ಥರನೇ ಇರ್ತಿಲ್ಲ, ಫ್ರೆಂಡ್ಸ್ ಥರನೇ. ನನ್ನ ಬಿಟ್ಟು ಸಾಧು ಇರ್ತಾ ಇರಲಿಲ್ಲ, ಸಾಧು ಬಿಟ್ಟು ನಾನು ಇರ್ತಾ ಇರಲಿಲ್ಲ. ಯಾವ ಪಾಯಿಂಟ್ ಅಲ್ಲಿ ಟೋಟಲಿ ಮ್ಯೂಸಿಕ್ ಕಡೆನೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ ನೀವು? ಇಳೆಯರಾಜ ಅವರೇ ಕಾರಣ ಹೌದಾ? ಮುಖ್ಯವಾಗಿ. ತುಂಬಾ ಹಾಂಟ್ ಮಾಡ್ತಾ ಇತ್ತು ಅವರು, ಸಂಗೀತ ಆಗಲಿ ಅವರ ಮ್ಯೂಸಿಕ್ ಆಗಲಿ. ಅದನ್ನ ಕೇಳಿ ಕೇಳಿ ಇಲ್ಲ ನಾನು ಮ್ಯೂಸಿಕಲ್ಲೇ ಬೆಳಿಬೇಕು ಅಂತ ನಾನು ಡಿಸೈಡ್ ಮಾಡಿದೆ ಒಳಗೇನೆ ನನ್ನಲ್ಲೇ. ಅದಕ್ಕಿಂತ ಒಂದು ಇನ್ಸಿಡೆನ್ಸ್ ಇದೆ ಸರ್. ಸಾಧುಗೆ ಫೈರ್ ಬರೋಕ್ಕೆ ಕಾರಣ ಒಂದಿದೆ. ಆವಾಗ ಮೋಹನ್ ಜಿಂಪರ್ಸ್ ಅಂತ ಆರ್ಕೆಸ್ಟ್ರಾ, ಯಾವುದೋ ಅವ್ರ ಭಾಷೆ ಕೆಟ್ಟ ಮಾತಲ್ಲಿ ಬೈದ್ಬಿಟ್ಟಿದ್ದಾರೆ. ಇಲ್ಲ, ಅದು ರೆಗ್ಯುಲರ್ ಎಲ್ಲ ಇನ್ಸ್ಟ್ರೂಮೆಂಟು ಅವ್ರಿಗೆ ಫಿಟ್ ಮಾಡ್ಬೇಕು. ಅವ್ರು ತುಂಬ ಸ್ಟ್ರಿಕ್ಟ್ ಓನರ್. ನಾನು ಎಲ್ಲ ಇನ್ಸ್ಟ್ರೂಮೆಂಟ್ ಫಿಟ್ ಮಾಡಿದೆ, ಒಂದು ತಾಳ ಏನೋ ತೆಗೆದು ಹೊರಗಡೆ ಇಟ್ಟಿರಲಿಲ್ಲ. ಅವ್ರಿಗೆ ಕೋಪ ಬಂದ್ಬಿಡ್ತು. ಸೊ ಅವ್ರಿಗೇನೋ ಒಂದು ಕೆಟ್ಟ ಶಬ್ದದಲ್ಲಿ ಬೈದ್ಬಿಟ್ರು ನನ್ನ. ಅವ್ರು ಹೇಳಿದ್ದೇನೆಂದರೆ ನನಗೆ, ಮ್ಯೂಸಿಷಿಯನ್ ಥರ ನೀವು ಬಿಹೇವ್ ಮಾಡಬೇಡ, ನೀನು ನಮ್ಮ ಆರ್ಕೆಸ್ಟ್ರಾದಲ್ಲಿ ಒಬ್ಬ ಕ್ಲೀನರು, ನೀನು ಇನ್ಸ್ಟ್ರೂಮೆಂಟ್ ಎತ್ತಿಡ್ಬೇಕಷ್ಟೇ, ಒಬ್ಬ ಕಲಾವಿದಿನ ಥರ ನೀನು ಮಾತಾಡಬೇಡ, ಅದು ಪೋಸ್ ಕೊಡಬೇಡ ಅಂತ ಏನೋ ಹೇಳಿದ್ರು. ನನಗೆ ಅದು ಏನಾಗುತ್ತೆ ತುಂಬ ಹರ್ಟ್ ಆಗೋಯ್ತು. ನಾನು ಚಿಕ್ಕ ಹುಡುಗ ಆದರೂ ಕೂಡ ಮನಸ್ಸಲ್ಲಿ ಏನೋ ಆಸೆಗಳು ಇರ್ತವಲ್ಲ. ನನಗೆ 10 ರೂಪಾಯಿ ಪೇಮೆಂಟಲ್ಲಿ 200 ರೂಪಾಯಿ ಇಟ್ಕೊಂಡು ಅವರು ನನಗೆ ಒಂದು ಶರ್ಟ್ ಕೊಟ್ಟರು, ಆರ್ಕೆಸ್ಟ್ರಾ ಶರ್ಟ್. ಸೊ 200 ರೂಪಾಯಿ ಅಂದರೆ ಎಷ್ಟು ದಿವಸದ ಪೇಮೆಂಟ್ ನಂದು ಹೋಯ್ತು? 20 ದಿವಸದ ಪೇಮೆಂಟ್ ಹೊರಟಾಯ್ತು. ಸೊ ಅದು ಬೇರೆ ನನಗೆ ಹೊಟ್ಟೆ ಅವ್ರು 200 ರೂಪಾಯಿ ಅವತ್ತೇ ಬೆಳಗ್ಗೆ ಹಿಡ್ಕೊಂಡಿದ್ರು ಅದನ್ನ ಅವರು. ಇದು ಹಿಡ್ಕೊಂಡು ಕೆಟ್ಟ ಮಾತಲ್ಲಿ ಬೇರೆ ಬೈತಾ ಇದ್ದಾರೆ. ಏನಪ್ಪ ಹಿಂಗೆ ಬೈದ್ಬಿಟ್ರು, ಇಲ್ಲಿ ಇರಬಾರ್ದು ಅಂತೇಳಿ ನಮ್ಮ ಅಣ್ಣನಿಗೆ ಹೇಳಿದೆ, ನಾನು ಇವಾಗ ಹೋಗ್ತಾ ಇದ್ದೀನಿ, ಎಲ್ಲಿ ಹೋಗ್ತೀನಿ ಗೊತ್ತಿಲ್ಲ, ಇದ್ರೂ ಇರ್ಬೋದು ಅಥವಾ ನಾನು ಇಲ್ಲದೇನೂ ಇರ್ಬೋದು. ತುಂಬ ತಲೆ ಅಷ್ಟು ಕೆಟ್ಟೋಯ್ತು ನನಗೆ. ಇರಬಾರ್ದು ಅಂತಲೇ ಡಿಸೈಡ್ ಮಾಡಿದೆ ನಾನು. ಶರ್ಟ್ ಬಿಚ್ಚಿ ಆ ಶರ್ಟ್ನ ನಮ್ಮ ಅಣ್ಣನ ಕೇಳಿ ನೋಡಿ, ಅವ್ರ ಮುಖದ ಮೇಲೆ ಬಿಸಾಕಿದ್ದೀನಿ ನಾನು. ಅವಾಗಿತ್ತು ಅದು ಏನೋ ಬರೀ ಮೈ, ಶರ್ಟ್ ಇಲ್ಲ ಏನಿಲ್ಲ ಸರ್, ಬರೀ ಒಂದು ನಿಕ್ಕರಲ್ಲಿ ನಾನು ಅಲ್ಲಿಂದ ನಡ್ಕೊಂಡು ಶಾಂತಿನಗರಕ್ಕೆ ಬಂದಿದ್ದೀನಿ. ಅಲ್ಲಿ ಅವ್ರ ಮನೆಗೆ ಹಾಕೋದೆ, ನಮ್ಮ ಜಿಂಪರ್ಸ್ ಮೋಹನ್ ಅವರ ಮನೆಗೆ ಹಾಕೋದೆ. ಅಂದರೆ ಸೈಕಲಲ್ಲಿ ನಿಲ್ಲಿಸಿದೆ ನಾನು, ನಡ್ಕೊಂಬಂದೆ ಅಲ್ಲಿಂದ. ಅವ್ರ ವೈಫ್ ತುಂಬ ದೇವರಂಥವ್ರು, ಇವರು ದೇವರಂಥವ್ರೆ. ಅವರು ಕೆಲಸದಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಅವ್ರು ಅಷ್ಟೇ, ಯಾರೋ ಮೋಹನ್ ಅವರು. ಅವ್ರ ವೈಫ್ ಹತ್ರ ಹೇಳಿದೆ, ಮೇಡಮ್ ಅವ್ರನ್ನ ಅಂತ ಬ್ರದರ್ ಅಂತಲೇ ಕರಿತಾಯಿದ್ರು, ಈ ಥರ ಮೇಡಮ್ ನನ್ನ ಕಳಿಸ್ಬಿಟ್ರು, ನಾನೇ ಬಂದ್ಬಿಟ್ಟೆ, ನಾನು ಏನು ಎಲ್ಲಿ ಹೋಗೋದು ನಂಗೆ ಗೊತ್ತಾಗ್ತಾ ಇಲ್ಲ, ಸೈಕಲ್ ತೊಗೊಂಡು ನಾನು ಹೋಗ್ತೀನಿ ಅಂದಾಗ ಅವ್ರು ಹೋಗಿ 1 ನಿಮಿಷ ಇರು, ಅವ್ರು ಹೀಗೇನೆ ನೀನು ಬೇಜಾರು ಮಾಡ್ಕೋಬೇಡ, 1 ನಿಮಿಷ ಇರು ಅಂತ ಒಳಗೋಗಿ 20 ರೂಪಾಯಿ ತಂದು ಕೊಟ್ಟರು.